ಲಾ 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 ಲಾ. ಅಯ್ಯೋ ಟೈಮ್ ಆಯ್ತು ಏನೋ ಹೋಗ್ಬೇಕು. ಈ ಮದುವೆ ಇಲ್ದಾಳೋ ಕನಸವಾಳ ಹೇಳಿ ಹೋಗ್ಬೇಕಂತಂದ್ರೆ ಇನ್ನೂ ಸನೇಕ ಇಲ್ಲ. ಎಲ್ಲದಾಳೋ ಏನೋ. ಮಧು ಮಧು. ಇವ್ರಿಗೆ ಹೆಂಗೆ ಹೇಳೋದು? ಹೆಂಗಾದ್ರೂ ಹೇಳಿ ಇವ್ರನ್ನ ಒಪ್ಪಿಸ್ಲೇಬೇಕು. ಅತ್ತಿ ಇಲ್ವಾ ಅಂದ್ರೆ ನನ್ನ ಜೊತೆ ಚಲೋ ಇರ್ತಾರಂತ. ಅವ್ರು ಇನ್ನು ಮುಂದೆ ನನ್ನ ಮಗಳಂಗೆ ನೋಡ್ಕೋತಾರಂತ. ಅದಕ್ಕೆ ಇನ್ನು ಮುಂದೆ ಎಲ್ಲರೂ ಒಂದಾಗಿರುವಂಗೆ ನಾನು ನೋಡ್ಕೋಬೇಕು. ಅತ್ತಿನ ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ಬೇಕು. ಮಾವಾಗಂತೂ ಹೇಳೋಕ್ಕಾಗಂಗಿಲ್ಲ, ಮಾವಾರ ಬೈತಾರೆ. ಹೋಗಿ ಇವ್ರೇ ಕರ್ಕೊಂಡ್ಬಂದ್ರೆ ಒಳ್ಳೇದು. ಇವ್ರಿಗೆ ಹೇಳ್ತಾನೆ, ಇವ್ರನ್ನ ಒಪ್ಪಿಸ್ತಾನೆ. ಅಯ್ಯೋ ಎಲ್ಲೋ ಹೊಂಟಾರಂತ ಅನ್ಸತ್ತಲ್ಲ. ರೆಡಿ ಬೇರೆ ಆಗತ್ತಾರ. ಮದ್ವೆಗೆ ಅದು ಹೊಂಟ್ರ ಏನೋ ಕೇಳತ್ತ ನನ್ನ ಮಾತು. ರೀ ಹೊರಗಡೆ ಹೊಂಟ್ರಿ? ಹೆಂಗೆ ಕಾಣಿಸ್ತದ ಮಧು? ಚಲೋ ಕಾಣಕತ್ತೀನಿ. ಇವತ್ತು ನಮ್ಮ ದೋಸ್ತಂದು ಹೇಳಿದ್ನಲ್ಲ, ನೈಟ್ ಫಂಕ್ಷನ್ ಐತಿ, ರಿಸೆಪ್ಷನ್. ಅದಕ್ಕೆ ಹೋಗಾಕತ್ತೇನೆ. ಅಂದ್ರೆ ಅವ್ರದ್ದು ಎಂಗೇಜ್ಮೆಂಟ್ ಆಯಿತು, ಎಲ್ಲ ಆಯಿತು, ಹಂಗೆ ಇಟ್ಕೋತಾರ ಅವ್ರು. ನಾಳೆ ಮದುವೆ ಐತಿ, ನಾಳೆ ನಿನ್ನೂ ಕರ್ಕೊಂಬ ಅಂತ ಹೇಳ್ಯಾರ. ನೀನು ಬರ್ಬೇಕಾ? ಅದು ಏನೋ ಕರೆದಲ್ಲ, ಏನು? ರೀ ನಿಮ್ಮ ಜೊತೆ ಏನೋ ಮಾತಾಡಬೇಕಾಗಿತ್ತು. ಮಾತಾಡಲಿ? ನನ್ನ ಮಾತನ್ನ ಸ್ವಲ್ಪ ಕೇಳ್ತೀರಿ? ಏನು ಹೇಳ್ಬೋದು? ಏನಾಯಿತು? ಯಾಕೆ ಹಿಂಗದಿ? ಏನಾದರೂ ವಿಷಯ ಕೇಳೋದಿತ್ತನ? ಏನಾದರೂ ಹೇಳೋದಿತ್ತ? ಅದು ನಿಮ್ಮ ಮುಂದೆ ಒಂದು ಮಾತು ಹೇಳಬೇಕಾಗಿತ್ತು. ಏನು ಹೇಳ್ಬೋದು? ನೀ ಹೇಳಿದ್ರೆ ನಾನು ಕೇಳಂಗಿಲ್ಲ ಅಂತನ? ಹೇಳು. ಅದು 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 ರೀ, ನನಗೆ ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ಬಾರ್ದು. ಎಲ್ಲಿ ನೀವು ಬೈತಾರೇನೋ ಅಂತ ಅನ್ಸಾಕತ್ತದೆ. ಅಯ್ಯೋ ಶಿವನೇ, ಅದು ಅನ್ನೋದು ಬಿಡು ಮದು. ಏನಂತ ಡೈರೆಕ್ಟಾಗಿ ಹೇಳು. ನಂಗೆ ಟೈಮ್ ಆಗ್ತತಿ. ಜಾಸ್ತಿ ಹೊತ್ತು ಇಲ್ಲೇ ನಿಂತ್ಬಿಟ್ರೆ ಫ್ರೆಂಡ್ಸ್ ಎಲ್ಲ ಹೋಗ್ಬಿಡ್ತಾರ. ಪ್ಲೀಸ್, ಫ್ರೆಂಡ್ಸ್ಗಳು ಬರೋಕ್ಕಿಂತ ಮುಂಚೆ ಜಲ್ದಿ ಹೇಳು. ರಾತ್ರಿ ಬರಂಗಿಲ್ಲ ನೀವು? ಅಲ್ಲೇ ಇರ್ತೀರಿ ಇವತ್ತು? ಇದನ್ನು ಕೇಳಕ್ಕೆ ಅದು ಅನ್ನತಿ? ಇಲ್ಲ, ಬರ್ತೀನಿ. ಲೇಟ್ ಆದರೂ ಪರವಾಗಿಲ್ಲ, ಬರ್ತೀನಿ. ಏನು ಬಿಟ್ಟು ನಾನು ಹೆಂಗೆ ಮಲ್ಕೊಲಿ? ಅಯ್ಯೋ ಸಾಕು ಮಾಡ್ರಿ. ಅದು ಹಾಗಲ್ಲ. ಅದು ಏನಂದ್ರೆ ಅದು ಏನಂದ್ರೆ ರೀ ರೀ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ದ್ರಿ ನನಗೆ. ನೀವೇನು ಅನ್ನಂಗಿಲ್ಲಲ್ಲ ಮತ್ತೆ? ಅಯ್ಯೋ ಮಧು, ನಾನು ಏನು ಅನ್ನಂಗಿಲ್ಲ. ಏನಂತ ಹೇಳು. ಅದು ಅತ್ತೆನ ಮನೆ ಕರ್ಕೊಂಬಂದ್ಬಿಡೋಣ ರೀ. ಏನು ಹೇಳತ್ತಿ ಮಧು ನೀನು? ಅಮ್ಮನ್ನ ಬೇಡ. ಅವ್ವ ಮಾಡಿರೋದೆಲ್ಲ ಅಪ್ಪ ಹೇಳಿದ್ಮೇಲೆ ಅವ್ವನ ಮನೆ ಕರ್ಕೊಂಬರ್ಬೇಕಂತ ನನಗೂ ಅನಿಸ್ವಲ್ತು. ನಿನ್ನ ಮೇಲನ ಕೆಟ್ಟ ಅಪೋದನೆ ತರಕ್ಕೆ ನೋಡಿದಾಳೆ ನನ್ನ ತಾಯಿ. ಹೆಂಗೆ ನನ್ನ ಮನೆ ಒಳಗೆ ಸೇರಿಸ್ಕೊಳ್ಳಿ? ಬೇಡ. ನಮ್ಮಮ್ಮ ಯಾವಾಗ ಬರ್ತಾಳೆ ಅವಾಗ ಬರಲಿ. ಅಪ್ಪ ಹೇಳಿದಾರಲ್ಲ ಹೋಗ್ಬಾರ್ದು ಅಂತ, ನನಗೆ ಆನೆ ಹಾಕಿದಾರೆ. ನಾನು ಆನೆ ಎಲ್ಲ ಮೀರಿ ಬರೋಕ್ಕಾಗಂಗಿಲ್ಲ. ನಿನಗೆ ಅಷ್ಟು ಮೀರಿ ಅಮ್ಮನ ಮನೆ ಕರ್ಕೊಂಬರ್ಬೇಕು ಅಂತ ಅನ್ಸಿದ್ರೆ ಅಪ್ಪನ ಪರ್ಮಿಷನ್ ತೊಗೊಂಡು ಅಪ್ಪನ ಕರ್ಕೊಂಡು ಹೋಗಿ ಕರ್ಕೊಂಡು ಬಾ. ಇದಕ್ಕೆ ನಾನು ಬರಲ್ಲ, ಯಾಕಂದ್ರೆ ನಾನು ಈಗಾಗಲೇ ಅಪ್ಪನ ಮೇಲೆ ಆನೆ ಹಾಕಿಬಿಟ್ಟಿದ್ದಾನೆ. ಸುಮ್ಮನೆ ಮತ್ತು ನಾನು ಆನೆ ಎಲ್ಲ 3 ಕಾಸ ಬಂದ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾಕಿದೆಲ್ಲ ತೆಲ್ಲು? ಅದಕ್ಕೆ ನೀನು ಅಪ್ಪನ ಕೇಳ, ಅಪ್ಪನ ವಾಪಸ್ಸು. ಅವರ ಬಂದು ಕರೆದ್ರೆ ಇನ್ನೂ ಚಲೋ ಆಯಿತು. ಸರಿನಾ? ನನಗೆ ಕೇಳಕ್ಕೆ ಹೋಗ್ಬೇಡ ಮತ್ತು ಇನ್ನೀ ವಿಚಾರ ಮಾತಾಡೋಕೆ ಹೋಗ್ಬೇಡ. ನನಗೆ ನಮ್ಮನ ಮೇಲೆ ಕೋಪ ಇದೆ, ಅದು ಕರಗುತ್ತೆ. ಆದರೆ ಬರ್ತಿದ್ನಿ ನಾನು ಕರೆಯೋಕೆ. ಆದರೆ ಏನು ಮಾಡೋದು? ಅಪ್ಪ ಆನೆ ಹಾಕಿದಾರೆ. ನಾನು ನಿನಗೋಸ್ಕರ ಆದರೂ ಬರ್ತಿದ್ನಿ. ಆನೆ ಮೀರಿ ನನಗೆ ಬರೋಕ್ಕಾಗಲ್ಲ ಮದು. ನನಗೆ ಕ್ಷಮಿಸ್ಬಿಡು. ನಾನು ಬರ್ತೀನಿ, ನಂಗೆ ಟೈಮ್ ಆಗ್ತೈತಿ. ರೀ ಪ್ಲೀಸ್ ರೀ, ಈ ರೀತಿ ಎಲ್ಲ ಅನ್ಬೇಡ್ರಿ. ನೀವು ಬಂದು ಅತ್ತೆನ ಮನೆ ಕರ್ಕೊಂಡು ಬನ್ನಿರಿ. ಅವ್ರು ನನಗೆ ಹೇಳಿದಾರೆ, ಇನ್ನು ಮುಂದೆ ನಿಮ್ಮನ್ನೆಲ್ಲರೂ ನಾನು ನಿನ್ನೂ ಮಗಳಂಗೆ ನೋಡ್ತಾನೋ, ಇನ್ನು ಮುಂದೆ ನಾನು ಬದಲಾಗ್ತೇನೋ ಅಂತ ಹೇಳಿದಾರೆ. ಪ್ಲೀಸ್ ರೀ, ನೀವೂ ಇಲ್ಲಂದ್ರೆ ಈಗ ಮಾವನ ಮುಂದೆ ನನಗೆ ಹೇಳೋಕೆ ಭಯ ಆಗತೈತಿ. ನೋಡ್ಬೋದು, ನೀ ಹೇಳೋದು ನಿಜ. ಅಮ್ಮ ಬದಲಾಗ್ತೇನೆ ಅಂತ ಹೇಳಿರ್ಬೋದು. ಆದ್ರೆ ನೀನು ಹೋಗಿ ಕರೆದ್ರೆ ಅಮ್ಮ ಬಂದಿಲ್ಲ ಅಂತ ಹೇಳತ್ತಿದ್ದಿ. ಈಗ ಅಮ್ಮ ನಾನು ಹೋಗಿ ಕರೆದ್ರೆ ಬರ್ತಾಳಂತ ಹೇಳತ್ತಿದ್ದಿ. ಆದ್ರೆ ಅಪ್ಪನ ಮೇಲೆ ನಾನು ಆನೆ ಮಾಡಿದ್ದೇನೆ. ಈಗ ಅವ್ವನ ಹೆಂಗೆ ಕರೆಯಕ್ಕೆ ಬರಲಿ ನಾನು? ಇಲ್ಲ ಮಧು, ನಾನು ಬರಲ್ಲ. ನಿನಗೋಸ್ಕರ ನಾನು ಬರ್ತಿದ್ನಿ ಆನೆ ಮಾಡ್ದಿದ್ರೆ. ಆದರೆ ಆನೆ ಮಾಡಿಬಿಟ್ಟೇನು. ಅಪ್ಪಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬದುಕಿದ್ದು ಸತ್ತಂಗಾಗತ್ತೆ. ಅದಕ್ಕೆ ನೀನು ಅಪ್ಪನ್ನೇ ಒಂದು ಮಾತು ಕೇಳು, ಸರಿನಾ? ನಾನು ಬರ್ತೀನಿ. ಅಲ್ಲ ರೀ ಮಾವಾಗ ನೀವಾದರೂ ಹೇಳಿ. ಅಯ್ಯೋ ನಾನು ಹೇಳಿದ ಹೆಂಗೆ ಬೀಸ್ಕೊಂಡು ನೋಡಿದಿಲ್ಲೋ? ನನಗಾಗಲ್ಲಮ್ಮ, ನೀನೇ ಹೇಳು. ನಾನು ಬರ್ತೀನಿ. ನಂಗೆ ಟೈಮ್ ಆಯಿತು ಮಧು, ಮತ್ತೆ ಸಿಗ್ತೀನಿ. ಅಲ್ಲ ರೀ ಅದು ಅಯ್ಯೋ ಬರ್ತೀನಿ ಮಧು, ಟೈಮ್ ಆಗುತ್ತೆ. ಫ್ರೆಂಡ್ಸ್ ಬಂದಾರಲ್ಲಿ. ಅಲ್ಲ ರೀ ರೀ ರಾತ್ರಿ ಬಂದು ಮಾತಾಡೋಣ, ಸರಿನಾ? ಬಾಯ್. ಸರಿ, ಹೋಗಿ ಬನ್ನಿ. ಏನು ಮಾಡಲಿ ಇವಾಗ? ಇವ್ರಂತೂ ಒಪ್ಕೊಳ್ಳಿಲ್ಲ. ಮಾವಂಗೆ ಹೇಳೋಕೆ ನನಗೆ ಭಯ ಆಗತೈತಿ. ಮಾವನ್ಗೆ ಹೆಂಗೆ ಹೇಳಿ? ಹೆಂಗಾದ್ರು ಅವ್ರಿಗೆ ಹೇಳ್ಬೇಕು ಇವಾಗ. ಏನಾಯ್ತು ಅದಕ್ಕೆ? ಯಾಕೆ ಸೊಪ್ಪು ಮಾಡ್ಕೊಂಡು ನಿಂತಾರಿ ಮಕನ? ಅನ್ನ ಆಗೋದಿಲ್ಲ ಅಂತ ಹೇಳಿದ? ಅಯ್ಯೋ ಸುಮಾ, ನಾನು ಏನಂತ ಹೇಳಿ? ಅವ್ರನ್ನ ಕೇಳಿದ್ರೆ ಅವರು ಮಾವನ ಮೇಲೆ ಆನೆ ಮಾಡಿದಾರಂತ. ನಾನು ನಿಮ್ಮ ಮಾತು ಮೀರಿ ಹೋಗಂಗಿಲ್ಲ ಅಂತೇಳಿ ಈಗ ಅವರು ನಾನು ಬರಂಗಿಲ್ಲ, ನಾನು ಅಪ್ಪನ ಮ್ಯಾಗ ಆನೆ ಮಾಡೀನು. ಮತ್ತು ನಾನು ಏನಾದರೂ ಅವ್ವನ ಕರೆ ಬಂದುಬಿಟ್ರೆ ಆನೆಗೆ ಬೆಲೆ ಎಲ್ಲ ಇರ್ತೈತಿ. ಆ ಆನೆ ಮುರಿದು ನಾನು ಬಂದುಬಿಟ್ರೆ ಅಪ್ಪಗೆ ಏನಾದರೂ ಆದರೆ ಏನು ಮಾಡೋದು? ಇಲ್ಲ ನಾನು ಬರಂಗಿಲ್ಲ, ನೀನು ಅಪ್ಪನ ಕೇಳು ಅಂತಂದರು. ಅದಕ್ಕೆ ನೀವಾದರೂ ಬಂದು ಮಾತಾಡಿ ಅಂದರೆ, ಅಯ್ಯೋ ನಾನು ಬಂದು ಮಾತಾಡಲ್ಲ, ನನಗೆ ಮದುವೆಗೆ ಹೋಗ್ಬೇಕು, ರಿಸೆಪ್ಷನ್ ಇದೆ ಅಂತ ಹೋದರು. ಸುಮ್ಮನೆ ನನಗೇನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ. ಏನು ಮಾಡಬೇಕು ಇವಾಗ? ಮಾವರ ಜೊತೆನೇ ಮಾತಾಡಬೇಕು. ನೋಡಿ
ಅವ್ರ ಜೊತೆನೇ ಮಾತಾಡಿ ಹೇಗಾದರೂ ಮಾಡಿ ಒಪ್ಸೋಣ. ಅಯ್ಯೋ ಅಪ್ಪನ ಜೊತೆಗ? ಅಯ್ಯೋ ನನಗಂತೂ ಭಯ ಆಗ್ತಾ ಇದೆ. ಅದಕ್ಕೆ ಅಪ್ಪ ಬೈದೇ ಬಿಡ್ತಾರೆ ನನ್ನನ್ನು. ನೀನೇ ಕರ್ಕೊಂಡು ಬಂದಿದ್ಯಾ ಅಂತ ಅಪ್ಪ ಬೈತಾರೆ ಅಂತ ಅನಿಸ್ತಿದೆ. ಸರಿ ನಡಿ, ನೀನು ದೂರದಲ್ಲಿರು. ಹಾಂ, ನಾನು ಹೋಗಿ ಮಾತಾಡ್ತೀನಿ. ಮಾವ ಏನಂತಾರೆ ಅಂತ ನೋಡೋಣ. ಮಾವ ಎಲ್ಲಿದ್ದಾರೆ? ಅಪ್ಪ ಈಗ ಹೊರಗೆ ಹೋಗಿದ್ರು, ಬಂದಾರೋ ಏನು ಮಾಡ್ಯಾರೋ. ನಾನು ರೂಮಲ್ಲಿ ನೋಡ್ಬರ್ತೀನಿ, ನೀವು ಬನ್ನಿ. ಸುಮ್ಮ ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಾನು ಬೆಳಗ್ಗೆ ಮಾಡಿದ್ದು ಶೆಕೆ ತುಂಬ ಆಗಿಬಿಟ್ಟಿದೆ. ನನಗೆ ಹಿಂಗಿದ್ರೆ ಆಗಂಗೇ ಇಲ್ಲ. ಹೋಗಿ ಮಾಡ್ಕೊಂಡು ಬರ್ತೇನೆ. ಇನ್ನೂ ಕಟ್ಟಿಗೆ ಎಲ್ಲ ಖಾಲಿ ಆಗ್ಯಾವ. ಕಟ್ಟಿಗೆನ ಸದಾ ತರಬೇಕು. ತೊಗೊಂಬಂದು ಮಾಡ್ಬೇಕನ್ನಿ. ನಾಳೆ ತೊಗೊಂಬಂದ್ರೆ ಆಯ್ತು. ಇವತ್ತು ನಾನು ಹೋಗಿ ಅತ್ತೆನ ಹೆಂಗಾದರೂ ಕರ್ಕೊಂಡು ಬರಲೇಬೇಕು. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೇನೆ ಇವಾಗ. ಅದಕ್ಕೆ ಸರಿ, ನೀವು ಸ್ನಾನ ಮಾಡಿ, ನಾನು ಅಪ್ಪ ಅದು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತೀನಿ. ಸರಿ ಸುಮ, ಹೇಗಾದರೂ ಮಾಡಿ ಅತ್ತೆ ಈ ಮನೆಗೆ ಬರೋ ಹಾಗೆ ಮಾಡಬೇಕು. ಅತ್ತೆ ಇನ್ನು ಮುಂದೆ ನನ್ನ ಜೊತೆ ಚೆಂದಾಗಿ ಇರ್ತಾನೆ ಅಂತ ಹೇಳಿದ್ದಾರೆ. ನನ್ನನ್ನು ಮಗಳಾಗಿ ನೋಡ್ತಾನೆ ಅಂತ ಹೇಳಿದ್ದಾರೆ. ಅಷ್ಟೇ ಸಾಕು ನನಗೆ. ಅವರು ಹಂಗಿದ್ರೆ ನನಗೇನೇನು ಬೇಕು? ಅದಕ್ಕೆ ಅವರು ಬರಬೇಕು, ಈ ಮನೆಗೆ ಬರಬೇಕು. ಅವರು ಇಲ್ಲೇ ಇರಬೇಕು, ಎಲ್ಲರೂ ಜೊತೆಗಿರಬೇಕು. ನಮ್ಮದು ಒಂದು ತುಂಬಿದ ಕುಟುಂಬದ ಥರ ಇರಬೇಕು. ನನಗೂ ಒಂದು ಮಗು ಆಗಬೇಕು. ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ ಆಗುತ್ತೆ. ಈ ರೀತಿ ನನ್ನ ಆಸೆ. ಬರೀ ಒಂದು 3 ಜನ ಇದ್ದಿದ್ದು ಫ್ಯಾಮಿಲಿ ನಮ್ಮದು, ಇಲ್ಲಿ 6 ಜನ ಇರೋ ಫ್ಯಾಮಿಲಿ ನಮ್ಮದು. ಇನ್ನೂ ಬೆಳಿಬೇಕು, ಆ ರೀತಿ ಆಗಬೇಕು. ಈಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾನೆ. ಅದಕ್ಕೆ ಅದು ಅಪ್ಪ ಇಲ್ಲಿ ರೂಮಲ್ಲಿಲ್ಲ, ನಾನು ಹೋಗಿ ಹೊರಗಡೆ ನೋಡ್ಕೊಂಡು ಬರ್ತೀನಿ. ಹಾಂ ಸುಮ, ಸರಿ. ಕದ ಹಾಕೊಂಡು ಹೋಗು, ನಾನು ಸ್ನಾನ ಮಾಡ್ತಿರ್ತೀನಿ. ಹಾಂ ಸರಿ. ಅದಕ್ಕೆ ಈ ಬಾತ್ರೂಮ್ ಯಾವಾಗ ಮಾಡ್ತಾರೋ ಏನೋ, ನನಗಂತೂ ಸಾಕಾಗಿ ಹೋಗೈತಿ. ಯಾರಾದರೂ ಬಂದ್ರೆ ಏನು ಮಾಡೋದು? ಆಕೆಗೆ ಕದ ಹಾಕೊಂಡು ಹೋಗಂತ ಹೇಳೇನು. ನಾನು ಕದ ಹಾಕಿದನು. ಬಟ್ಟೆ ನೋಡಿದ್ರೆ ಇಷ್ಟು ಅದಾವ. ಇಷ್ಟು ಬಟ್ಟೆ ಎಲ್ಲ ಒಗೆದು ಹಾಕ್ಬೇಕು. ಈಗ ಒಗೆದು ಹಾಕ್ಬೇಕು ಅನ್ಕೊನಿ. ಸಾಕಾಗೈತಿ. ಅಡ್ಡಾಡಿ ಬರೀ ಕೆಲಸನ ಏನೂ ಆಗಿಲ್ಲ ಇವತ್ತು. ಬರೀ ಅಡ್ಡಾಡ್ದ ಆಗೈತಿ. ಸ್ನಾನ ಮಾಡಿ ಆರಾಮಾಗಿ ಮಲ್ಕೋಬೇಕು ಅಂತ ಅನ್ಸಾಕತ್ತೈತಿ. ಏನು ಶೆಕೆ ಆಗೈತಿ. ತಣ್ಣೀರು ದಬ ಸುರ್ಕೊಂಗಾಗೈತಿ. ಏನು ಅನ್ನಕತ್ತಾವ ನೀರು. ಅದಕ್ಕೆ ಅದು ಅಪ್ಪ ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ನೀವು ಸ್ನಾನ ಮಾಡಿ, ನಾನು ಇಲ್ಲೇ ಹೊರಗಡೆ ಕೂತಿರ್ತೀನಿ, ಸರಿನಾ? ಹೌದಾ ಸುಮಾ? ಮತ್ತು ಸ್ನಾನ ಆಡಿದ್ಮೇಲೆ ನೋಡೋಣ ತಗೋ. ಮಾವಾರು ಬಂದ್ಮೇಲೆ ಹೋಗಿ ಬಂದ್ರೆ ಅವ್ರಿಗೆ ಹೇಳೋನು. ಇಲ್ಲ ಅಂದ್ರೆ ನೋಡೋನು ಆ ಮಾವಾರು ಏನಂತಾರಂತ ಕೇಳಿದ್ರಾಯ್ತು. ಹ್ಞೂ ಅದಕ್ಕೆ ಅಷ್ಟೇ ಮಾಡಿದ್ರಾಯ್ತು. ಇದಕ್ಕೊಂದು ಮೊದಲು ಯಾವಾಗ ಬಾಗ್ಲ ಮಾಡಿಸ್ತಾರ ಏನೋ. ಅಲ್ಲ, ಸ್ನಾನ ಮಾಡ್ಬೇಕಂದ್ರೇ ಭಯ ಆಗ್ತೈತಿ. ನೀವು ಹೇಳಿದ್ದು ಕೇಳಿದ್ರಂತೂ ಇನ್ನೂ ಗಾಬರಿ ಆಗತ್ತೆ ನನಗಂತೂ. ಒಂಥರ ಇದಾಗ್ತೈತಿ. ಯಾರೂ ಇಲ್ಲ ಅಂದ್ರೆ ನಡಿತೈತಿ. ಹೆಣ್ಮಕ್ಳು ಅಷ್ಟೇ ಇದ್ರೆ ನಡೀತಿ, ಗಂಡು ಮಕ್ಳು ಯಾರಾದ್ರೂ ಇದ್ರೆ ಏನು ಮಾಡೋದು? ಮೊದಲೆಲ್ಲ ಹಿಂಗೆ ನಡೀತಿತ್ತು, ಆದರೆ ಇವಾಗೆಲ್ಲ ಹಿಂಗೆಲ್ಲ ನಡೆಯೋಂಗೇ ಇಲ್ಲ. ಕಾಲೆಲ್ಲ ಭಾಳ ಸೂಕ್ಷ್ಮ ಆಗ್ಬಿಟ್ಟಾವಲ್ಲ. ಹೌದು. ಏನು ನೀರು ಜುನುಚೂರು ಅನ್ನಕತ್ತ ನೋಡಿ ಸುಮ್ಮ. ಸರಿ ನೋಡಿ, ಇನ್ನೂ ಇಷ್ಟು ಬಟ್ಟೆ ಅದ. ನಾನು ಬಟ್ಟೆ ಆದರೂ ಹೋಗಿತೇನೆ. ಮಾವಾರು ಬಂದರೆ ಹೇಳಿ ಕರ್ಕೊಂಡು ಹೋದ್ರಾತ. ಬರ್ದಿದ್ರೆ ಬಟ್ಟೆ ಅದು ಹೋಗೋದೆ, ಎಲ್ಲ ಕೆಲಸ ಆದ್ರೂ ಮಾಡ್ಕೋತೇನೆ. ಸರಿ ಅದಕ್ಕೆ, ನಾನು ನಿಮ್ಮ ಜೊತೆ ಒಂದಿಟ್ಟು ಏನಾದರೂ ಹೆಲ್ಪ್ ಮಾಡ್ತೇನೆ. ಸರಿ, ನಾನು ಹೊರಗಡೆ ಇರ್ತೀನಿ ಅದಕ್ಕೆ. ಸರಿ ಸುಮ್ಮ. ಅಯ್ಯೋ, ಇದನ್ನೆಲ್ಲ ಇಟ್ಬಿಟ್ನಿ. ತಡಿ, ತೊಗೊಂಡು ಬರ್ತೇನೆ ಹೋಗಿ. ನಂಗೆ ನಾದ್ನಿ ಒಬ್ಳು ಚಲೋ ಸಿಕ್ಕಾಳ. ಒಂದಿನ ಆಕೆ ನನಗೆ ಕೋಪ ಮಾಡ್ಕೊಂಡಿದ್ದಕ್ಕೆ ಎಷ್ಟೆಲ್ಲ ಇದಾಗ್ಬಿಟ್ಟಿತ್ತು. ಆದರೂ ಈಗ ಮತ್ತು ಸುಮ್ಮನೆ ಒಳ್ಳೆಯವಳಾದ್ಲಲ್ಲ, ನನಗಷ್ಟೇ ಸಾಕು. ಮಧು ಎಲ್ಲದಿ? ಒಟ್ಟ ನಾನು ನೋಡಿದಾಗ ನೀನು ಎಲ್ಲೂ ಕಾಣಕತ್ತಿರೋದಿಲ್ಲ ನೋಡು. ನನಗೆ ಅರ್ಜೆಂಟ್ ಒಂದು ಇದನ್ನು ಮರ್ತೋಗೇನೋ, ಅದನ್ನು ಕೇಳಬೇಕಂತ. ಎಲ್ಲದಿ ನೀನು? ರೀ, ನಾನು ಬಾತ್ರೂಮಲ್ಲಿದ್ದೀನಿ. ಏನಾಯ್ತು ರೀ? ಯಾಕೆ ಕರಿಯಾಕತ್ತೀರಿ? ಸ್ನಾನ ಮಾಡಾಕತ್ತೀನಿ ನಾನು. ಸುಮ್ಮ ಅದ ನೋಡ್ರಿ, ಅಲ್ಲೇ ಕೇಳ್ರಲ್ಲ. ಸ್ನಾನ ಮಾಡಕತ್ತಿ ಈ ಟೈಮ್ದಾಗ? ಇದು ಸ್ನಾನ ಮಾಡಿ ಹೊತ್ತೇನ ನಿನಗೆ? ಅಯ್ಯೋ, ಭಾಳ ಶೆಕೆ ಆಗೈತ್ರಿ, ಅದಕ್ಕೆ ಮಾಡೀನಿ. ನೀವು ಹೋಗಿದ್ರಲ್ಲ, ಮತ್ತೆ ಬಂದ್ರೇನು? ಸ್ನಾನ ಮಾಡತ್ತಿ? ಅಲ್ಲ, ಇದು ಸ್ನಾನ ಮಾಡೋ ಟೈಮ್ ಏನು? ಅಲ್ಲ ಮಧು, ನಿನ್ಗಾದ್ರೂ ಗೊತ್ತಾಗಂಗಿಲ್ಲ? ಅಯ್ಯೋ ರೀ, ಏನ್ರಿ ಹಂಗೆ ಬಂದ್ಬಿಡ್ತೀರಲ್ಲ? ಗೊತ್ತಾಗಂಗಿಲ್ಲ ನಿಮ್ಗೆ? ಹಾಂ, ಟವಲ್ ಸುತ್ಕೋಬೇಕನ್ನೋ ಅಷ್ಟಾಗ ಬಂದ್ಬಿಟ್ರಿ. ಅಯ್ಯೋ, ಸುಮ್ಮನೆ ಇರು. ನನ್ನ ಬಾಯಿಗೆ ಏನೇನೋ ತರಿಸ್ಬೇಡ. ಅದು ನಾನು ವಾಚ್ ಬಿಟ್ಟು ಹೋಗಿದ್ನಿ. ಫ್ರೆಂಡ್ಸ್ ಎಲ್ಲ ಸೇರಿ ತೊಗೊಂಡಿದ್ವು ಗಿಫ್ಟ್ ಬಾಕ್ಸ್. ಅದನ್ನೇನಾದರೂ ನೋಡಿದ್ದೀನಿ ನೀನು? ಅಯ್ಯೋ, ಅದ ಇದ್ರ ಕೆಳಗೆ ಇಟ್ಟಿದ್ದೆ ನೋಡ್ರಿ, ಡ್ರಾದಾಗ ಇಟ್ಟಿದ್ನಿ. ಮರ್ತಾ ಬಿಟ್ಟೆ, ನನಗೆ ಹೇಳೋದ ಮರ್ತಾಯ್ತು. ಅಯ್ಯೋ ದೇವ್ರೆ. ಸರಿ. ಏನು ಇಷ್ಟೊಂದು ಮುಚ್ಕೊಳತ್ತಿದ್ದಿ? ಏನು ನಾನು ನೋಡ್ದಿರೋದಾ? ರೀ, ಹೋಗ್ರಿ ಈಗ ಸುಮ್ಮನೆ. ಯಾರಾದರೂ ಬಂದ್ರೆ ಸುಮ್ಮ ಮನ್ಯಾಗ ಅದಾಳ, ನೀವು ಬಂದಿರೋದಕ್ಕೆ ಗೊತ್ತಿಲ್ಲ. ಆಕೇನಾದರೂ ನೋಡಿದ್ರೆ ಏನು ಅನ್ಕೋಂಗಿಲ್ಲ. ರೀ, ಏನು ಮಾಡ್ತಾಯಿದ್ರಾ? ಬಿಡ್ರಿ. ಅದಕ್ಕೆ ಏನಾಯ್ತು? ಅದಕ್ಕೆ ಸರಿ, ನಾನು ಬರ್ತೀನಿ. ನೀವಂತೂ ದೊಡ್ಡ ಕಳ್ಳ ಆಗಿಬಿಟ್ಟಿದ್ದೀರ ಇವಾಗ. ಸರಿ ಹೋಗಿ. ಏನಿಲ್ಲ ಸುಮ್ಮ, ಏನಿಲ್ಲ. ನನಗೆ ಕೊಡಲ್ವಾ? ಅಯ್ಯೋ, ಇವಾಗ ಹೋಗ್ತೀರಾ ಇಲ್ವಾ ರೀ? ಹೋಗ್ರಿ. ನಾನು ಈ ಥರ ಇರಬೇಕಾದ್ರೆ ನೀವು ಒಳ್ಳೆ ಹೋಗಿ.
ಕಳ್ಳ ಏನು ಮಾಡ್ತಾ ಇದೆಯಲ್ಲಿ? ಅದಕ್ಕೆ ಸ್ನಾನ ಮಾಡಬೇಕಾದ್ರೆ ನೀನು ಬಂದು ನಾನು ಏನು ನೋಡಿಲ್ಲಪ್ಪ, ನಿಮ್ಮನ್ನ ನೋಡೇ ಇಲ್ಲ. ಅಯ್ಯೋ ಹೋಗ್ರಿ ಹೋಗ್ರಿ ಇಲ್ಲಿಂದ. ಅದು ಅಮ್ಮ ಏನಾಯ್ತಂದ್ರೆ ಏನಿಲ್ಲ ಅಮ್ಮ, ಏನಿಲ್ಲ. ನಾ ಬರ್ತೇನೆ ಮಧು, ಬರ್ತೀನೋ. ಅದು ಬರ್ತೇನೆ ಮಧು. ನಾನು ಏನು ನೋಡಿಲ್ಲ ತಗೊಳ್ಳಿ, ನೀವು ಇಷ್ಟೊಂದು ನಾಚ್ಕೋಬೇಡಿ. ನಾನೇನು ನೋಡೇ ಇಲ್ವಲ್ಲ, ಯಾಕೆ ಇಷ್ಟೊಂದು ನಾಚ್ಕೋತಾ ಇದ್ದೀರಾ? ಅದಕ್ಕೆ ಓಹೋ ಅಣ್ಣ ಇವಾಗ ಬಂದ, ನಾನು ಅಲ್ಲೇ ಇದ್ನಲ್ಲ. ಓ, ನಾನು ಸ್ವಲ್ಪ ಆ ಕಡೆ ಹೋದ ತಕ್ಷಣ ಅಣ್ಣ ಈ ಕಡೆ ಒಳಗೆ ಪಾಸ್ ಆಗಿಬಿಟ್ಟಿದ್ದಾನಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದಾನೆ ನೋಡಿ. ನಮ್ಮಣ್ಣ ಜಾಸ್ತಿ ಪಾಸ್ ಇದ್ದಾನೆ. ಅಯ್ಯೋ ಸುಮ್ಮನೆ ಇರು. ಸರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಸರಿ ಅದಕ್ಕೆ ಹೋಗಿ ರೆಡಿಯಾಗಿ ಬನ್ನಿ.